ಋಷಿಗಳಿಗೆ ಅವಮಾನ ಮಾಡಿದರೆ ನನಗೇ ಅವಮಾನ ಮಾಡಿದಂತೆ. ಇವರಿಬ್ಬರೂ 3 ಜನ್ಮಗಳಲ್ಲಿ ಅಸುರರಾಗಿ ಹುಟ್ಟಿ ನನ್ನಿಂದಲೇ ಹತರಾಗಿ ಮತ್ತೆ ನನ್ನಲ್ಲಿಯೇ ಸೇರುವರು. ಮಕ್ಕಳೇ, ಅಪರಾಧಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸಿ ಮತ್ತೆ ಶುದ್ಧರಾಗಿ ಬನ್ನಿ. ವಸುಧೆಯಲ್ಲಿ ಮುನ್ನವರು ಬಿಡದಲೆ ಅಸುರರಾಗುಟ್ಟಿದರು ಶಾಪದ ಹುಸಿಯದಾಗದು ದೊಡ್ಡವರು ಕೋಪಿಸುತ್ತ ನುಡಿದದ್ದು. ವಸುಧೆಯಲ್ಲಿ ಮುನ್ನವರು ಬಿಡದಲೆ ಅಸುರರಾಗುಟ್ಟುವರು ಶಾಪದಿ ಹುಸಿಯದಾಗದು ದೊಡ್ಡವರು ಕೋಪಿಸುತ್ತ ನುಡಿದದ್ದು. ದ್ವಿತೀಯ ಸುತರಾದವರು ಮುಂದಕ್ಕೆ ಪ್ರತಿತರಾದರು ಪೃಥ್ವಿಯೊಳಗೆ. ಪ್ರಥಮ ಹಿರಣ್ಯಾಕಶಿಪುತ ಜಯ ದ್ವಿತೀಯ ಹಿರಣ್ಯಾಕ್ಷ. ದ್ವಿತೀಯ ಸುತರಾಗ್ಯವರು ಮುಂದಕ್ಕೆ ಪ್ರತಿತರಾದರು ಪೃಥ್ವಿಯೊಳಗೆ. ಪ್ರಥಮ ಹಿರಣ್ಯಾಕಶಿಪುತ ಜಯ ದ್ವಿತೀಯ ಹಿರಣ್ಯಾಕ್ಷ. ದ್ವಿತೀಯ ಸುತರಾಗ್ಯವರು ಮುಂದಕ್ಕೆ ಪ್ರತಿತರಾದರು ಪೃಥ್ವಿಯೊಳಗೆ. ಪ್ರಥಮ ಹಿರಣ್ಯಾಕಶಿಪುತ ಜಯ ದ್ವಿತೀಯ ಹಿರಣ್ಯಾಕ್ಷ. ಈ
ಪೃಥುವಿಯನ್ನು ಮುಣುಗಿಸಿದ ಕಾರಣ ತೃತೀಯ ರೂಪದಿ ಹರಿಯುವಾದ ಅಕಿರವಸದಲ್ಲಿ ಕೊಂದು ಮತ್ತ ಪೃಥ್ವಿಯನ್ನು ತಂದ. ಆ ಸಮಯದಲ್ಲಿ ಹಿರಣ್ಯಕಶಿಪು ಶ್ರೀಶನಿಂದಲೇ ತನ್ನ ಅನುಜನ ನಾಶವನು ಕೇಳುತ್ತಲೇ ಮನದಲ್ಲಿ ಕ್ಲೇಶವನು ಪಟ್ಟು ಶ್ರೀ ಸುರೇಶನ ಮೇಲೆ ಬಹಳ ಕ್ರೋಶದಿಂದಲೇ ನಡೆದ ತಪಸ್ಸಿಗೆ ದೋಷರಹಿತಾನಂತಾದ್ರೀಶನ ದ್ವೇಷಿತಾನಾಗಿ ಶ್ರೀಶನಿಂದಲೇ ತನ್ನ ಅನುಜನ ನಾಶವನು ಕೇಳುತ್ತಲೇ ಮನದಲ್ಲಿ ಕ್ಲೇಶವನು ಪಟ್ಟು ಶ್ರೀ ಸುರೇಶನ ಮೇಲೆ ಬಹಳ ಕ್ರೋಶದಿಂದಲೇ ನಡೆದ ತಪಸ್ಸಿ ದೋಷರಹಿತಾನಂತಾದ್ರೀಶನ ದ್ವೇಷಿತಾನಾಗಿ. ಇಂದ್ರಾದಿ ಸುರರು ಸುರೇಂದ್ರ ಹೋದದ್ದು ಆ ಸಂಧಾನ ತಿಳಿದು ತ್ವರದಿಂದ ಸುರರ ಬಳಿಗೆ ಬಂದು ಯುದ್ಧವ ಮಾಡಿ ಹಿಂದಕ್ಕೆ ಸರಿಯದಲೇ ಬಂದವರನ್ನು ಕೊಂದು ಹಾಕಿದರು. ಮುಂದೆ ಸುರರು ತಮ್ಮ ಮುಂದೆ ಬರುತ್ತಿರುವ ಇಂದ್ರನ ಕಂಡು ಭಯದಿಂದ ಯುದ್ಧವ ಬಿಟ್ಟು ಬಂಧು ಬಳಗಗಳನ್ನು ನೋಡದೆ ಪ್ರಾಣ ಒಂದು ಉಳಿದರೆ ಸಾಕೆಂದು ಓಡಿದರು. ಗಡಬಡಿಸಿ ರಾಜನ ಮಡದಿ ಅರಮನೆಯೊಳಗೆ ಅಡಗಿರಲು ದೇವೇಂದ್ರ ಹಿಡಿದು ಒಯ್ಯುತ್ತಿರುವಾಗ ನಡುವೆ ನಾರದ ಬಂದು ನಡತೆ ಕಂಡವನ ಕೈ ಪಿಡಿದು ಮಾತಾಡಿದನು ನಡತೆಯಿಂದ. ಬಿಡು ಬೇಗ ಈ ಕೈಯ ಬಿಡು, ಮಹಾಪತಿವ್ರತೆಯನ್ನು ಹಿಡಿದರೀಗಲೇ ನಿಮಗೆ ಕೆಡಕು ಆಗುವುದು. ಬಿಡು ಬೇಗ ಈಕೆಯ ಬಿಡು, ಮಹಾಪತಿವ್ರತೆಯನ್ನು ಹಿಡಿದರೀಗಲೇ ನಿಮಗೆ ಕೇಡು ಆಗುವುದೆಂದು ಬಿಡಿಸಿ ಬೇಗನೆ ಅಭಯ ಕೊಡುತ್ತೆಲ್ಲರ ಮುಂದೆ ನುಡಿದನ ರಾಜನ ಮಡದಿಗಿ ಪರಿಯೂ. ಬೇಡಮ್ಮ ನಾನಿನ್ನಂಜಿಕೆಯ ಬಿಡಿಸುವೇನಮ್ಮ, ನಾನಿನ್ನಂಜಿಕೆಯ ಬಿಡಿಸುವೇನಮ್ಮ. ಬೇಡಮ್ಮ ಗರ್ಭ ನಿನ್ನಲ್ಲಿರುವುದಮ್ಮ, ನಿನ್ನಲ್ಲರ್ಭಕನು ಕೊಟ್ಟುವನಮ್ಮ, ನಿರ್ಭಯವು ನಿನಗೆ ಕಾಣಮ್ಮ. ಕಾವಿ ಸಂದರ್ಭವನ್ನು ತಿಳಿಸುವೇನಮ್ಮ, ಬೇಡಮ್ಮ ಸ್ಮರಣ ಸಮರೂಪ ನಿವನಮ್ಮ, ಹಗಲಿರುಳು ಸ್ಮರಿಸುವನು ಹರಿಗುಣಗಳಮ್ಮ, ಸ್ಮರಣೆ ಇನ್ನೊಂದಿಲ್ಲವಮ್ಮ. ಮತ್ತಿವನ ಸ್ಮರಿಸುವವರಿಗೆ ಅಭಯ ಕಾಣಮ್ಮ, ಬೇಡಮ್ಮ ಅಂತಿಂಥ ಮಗನಲ್ಲವಮ್ಮ, ಅಭಯಾದಾನಂದೀಶನ ಭಕ್ತನಮ್ಮ, ಚಿಂತೆ ಮಾಡಲು ಬೇಡವಮ್ಮ, ಇನ್ನೂ ನಿಶ್ಚಿಂತೆಯಿಂದಲೇ ನೀವಿರಮ್ಮ, ಅರ್ಭಕನ ಮರರು ಕೇಳಿ ಅರ್ಭಾಟವು ಬಿಡುವುತ ಸುಖ ಗರ್ಭವ ಧರಿಸಿದರು. ಗರ್ಭಿಣಿಯಾಗಿರುವ ಗರ್ಭಕ್ಕೆ ನಮೋ ಎಂದು ನಿರ್ಭಯದಲ್ಲಿ ನಡೆದರು ಆ ಅರ್ಭಕನ ಸ್ಮರಿಸಿ. ಮುಂದಾಕೆಗೆ ನಾರದನು ಚಂದದಿ ಅಭಯವ ಕೊಟ್ಟು ತಂದೆಯ ಪರಿ ಮಾಡುತ್ತ ಕರ ತಂದನು ಆಶ್ರಮಕ್ಕೆ. ಮುಂದಾಕೆಗೆ ನಾರದನು ಚಂದದಿ ಅಭಯವ ಕೊಟ್ಟು ತಂದೆಯ ಪರಿ ಮಾಡುತ್ತ ಕರ ತಂದ
ವರಗಳನ್ನು ಕ್ಷೇಮಾಗಲಿ ಗರ್ಭಕ್ಕೆ ಪ್ರೇಮದಿ ಇಚ್ಛಾ ಪ್ರಸವವು ಓ ಮಹಾಮುನಿಯೇ ನೀ ಕೊಡು ನೇಮಿಸಿ ಈ ಎರಡು ಈ ಮಾತನು ಕೇಳುತ್ತಲೇ ಆ ಮಹಾಮುನಿ ನಾರದನು ಪ್ರೇಮದಿ ನುಡಿದನು ಕೊಟ್ಟು ಕಾಮಿತ ವರಗಳನ್ನು ಹಿರಣ್ಯಕಶಿಪುವಿನ ಈ ಗರ್ಭದಲ್ಲಿ ಉತ್ತಮ ಬೀಜವೇಡಗಿದೆ. ಅದು ಅಂತಿಂತ ಬೀಜವಲ್ಲ, ಗಟ್ಟಿ ಬೀಜ. ಇದಕ್ಕೆ ಹರಿನಾಮದ ಸಂಸ್ಕಾರವನ್ನು ಕೊಟ್ಟರೆ ಹೂವು ಬಿಟ್ಟು ಕಾಯಿಯಾಗಿ ಹಣ್ಣು ಬಿಟ್ಟು ಇನ್ನಷ್ಟು ಭಕ್ತಿ ಬೀಜಗಳನ್ನು ಹುಟ್ಟಿಸುತ್ತೋ ಹಾಗೆ ಮಾಡುತ್ತೇನೆ. ವಿಶ್ವಸ್ಯ ಯಸ್ಥಿತಿ ಲಯೋದ್ಭವ ಹೇತುರಾದ್ಯೋ ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗ ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾಂಸ್ತ್ರದೀಶಃ ತತ್ರಾಸ್ಮದೀಯ ವಿಮೃಶೇನ ಕಿಯಾನಿಹಾರ್ತಃ. ಎಲ್ಲ ಜಗತ್ತಿನ ಸೃಷ್ಟಿ ಪಾಲನೆ ಲಯಗಳಿಗೆ ಶ್ರೀಹರಿಯೇ ಕಾರಣನು. ಅವರನ್ನು ಕಾಣಲು ದೊಡ್ಡ ದೊಡ್ಡ ಯೋಗಿಗಳು ತಪಸ್ಸನ್ನು ಮಾಡುತ್ತಲೇ ಇರುವರು. ಅಂಥ ಶ್ರೀಹರಿಯು ನಮ್ಮನ್ನು ಅಡಿಗಡಿಗೂ ಕಾಪಾಡುತ್ತಲೇ ಇರುವರು. ಈ ವಿಚಾರದಲ್ಲಿ ನಾವು ಎಷ್ಟು ಯೋಚಿಸಿದರೂ ಪ್ರಯೋಜನವೇ ಇಲ್ಲ. ಅವನನ್ನು ನಾವು ನಂಬುವುದಷ್ಟೇ ನಮ್ಮ ಕೆಲಸ. ಹೋ ಕಯಾದು ಪಾಪ ಗರ್ಭಿಣಿ ಆಯಾಸದಿಂದ ನಿದ್ರಿಸಿರುವಳು. ಆಮೇಲೆ ಗರ್ಭದಲ್ಲಿರುವಾಗಲೇ ಎಷ್ಟೊಂದು ಭಕ್ತಿ. ಮಗು ಕೇಳು, ಇದೆಲ್ಲ ತತ್ವೋಪದೇಶ ನಿನಗಾಗಿಯೇ. ಪೂಜ್ಯರೇ, ಶ್ರೀ ಹರಿಯನ್ನು ಒಲಿಸಿಕೊಳ್ಳುವ ಬಗೆ ಹೇಗೆ? ಭಕ್ತಿ ಹೊಂದಿದ್ದರೆ ಸಾಕು ಮಗು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಒಂದು ಎಲೆಯಾಗಲಿ